ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 11ನೇ ಪ್ರಶ್ನೆ. ನಾವು ನಮ್ಮ ಅಂಗೈಗಳನ್ನ ಉಜ್ಜಿದಾಗ ದೇಹದ ಸರಾಸರಿ ತಾಪವು ಸ್ವಲ್ಪ ಹೆಚ್ಚಾಗುತ್ತದೆ. ಈ ಪರಿಣಾಮಕ್ಕೆ ಕಾರಣವಾದ ಬಲ ಅಂತ ಕೇಳಿದ್ದಾರೆ ಅಲ್ವಾ? ಚಳಿಗಾಲದಲ್ಲಿ ಫುಲ್ ಚಳಿ ಆಗ್ತದೆ, ಏನ್ ಮಾಡ್ತೀವಿ? ಅಂಗೈಯನ್ನ ಒಂದಕ್ಕೊಂದು ಉಜ್ಜ್ತೀವಿ, ಅವಾಗ ದೇಹದ ಸರಾಸರಿ ತಾಪ ಕೂಡ ಸ್ವಲ್ಪ ಹೆಚ್ಚಾಗ್ತದೆ. ಇಲ್ಲಿ ಈ ಪರಿಣಾಮಕ್ಕೆ ಕಾರಣವಾದ ಬಲ ಯಾವುದು ಅಂತ ಕೇಳಿದ್ದಾರೆ. ನೋಡೋಣ. ಆಪ್ಷನ್ ಎ ಕಾಂತೀಯ ಬಲ. ಕಾಂತೀಯ ಬಲ ಅಲ್ಲ, ಇದು ತಪ್ಪಾದ ಉತ್ತರ. ಕಾಂತೀಯ ಬಲ ಯಾವುದರ ನಡುವೆ? ಎರಡು ಕಾಂತ ಧ್ರುವಗಳ ನಡುವೆ ಆಗುವ ಬಲವನ್ನ, ವರ್ತಿಸುವ ಬಲವನ್ನ ಕಾಂತೀಯ ಬಲ ಅಂತ ಹೇಳ್ತೀವಿ. ಎರಡು ಆಯ್ಸ್ ಹತ್ರ ತಗೊಬಂದ್ರೆ ಇವು ವಿಜಾತೀಯವಾಗಿದ್ರೆ ಆಕರ್ಷಿಸಬಹುದು, ಸಜಾತೀಯ ಧ್ರುವಗಳಾಗಿದ್ರೆ ವಿಕರ್ಷಿಸಬಹುದು. ಇದನ್ನ ಕಾಂತೀಯ ಬಲ ಅಂತ ಕರಿತೀವಿ. ಗುರುತ್ವಾಕರ್ಷಣ ಬಲ. ಗುರುತ್ವಾಕರ್ಷಣ ಬಲ ಅಂದ್ರೆ ಏನು? ಈಗ ಮರದಿಂದ ಹಣ್ಣು ಬೀಳುವಾಗ ಆಕಾಶಕ್ಕೆ ಹೋಗೋದಿಲ್ಲ, ಭೂಮಿಗೆ ಬಂದು ಬೀಳುತ್ತದೆ ಅಲ್ವಾ? ಅದೇ ತರ ಯಾವುದೇ ಒಂದು ವಸ್ತು ನಾವು ಜಂಪ್ ಮಾಡಿದ್ರೆ ನಾವು ಡೈರೆಕ್ಟ್ ಆಕಾಶಕ್ಕೆ ಹೋಗೋದಿಲ್ಲ, ಭೂಮಿಗೆ ಬಂದು ಬೀಳ್ತೀವಿ. ಇದೇನಿದೆ? ಯಾಕೆಂದ್ರೆ ಇದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ. ಇದನ್ನ ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ಗುರುತ್ವಾಕರ್ಷಣ ಬಲ ಕೇವಲ ಭೂಮಿಗೆ ಮಾತ್ರ ಇಲ್ಲ, ವಿಶ್ವದಲ್ಲಿರುವ ಎಲ್ಲಾ ವಸ್ತುಗಳ ನಡುವೆ ಗುರುತ್ವಾಕರ್ಷಣ ಬಲ ವರ್ತಿಸುತ್ತಾ ಇರುತ್ತೆ. ಹಾಗಿದ್ರೆ ಇದಂತೂ ಅಲ್ಲ, ತಪ್ಪು. ಸ್ಥಾಯಿ ವಿದ್ಯುತ್ ಬಲ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ವಿದ್ಯುತ್ ಕಣಗಳಿರ್ತವೆ, ಇಲೆಕ್ಟ್ರಾನ್ಗಳು, ಅವು ಚಲಿಸೋದಿಲ್ಲ, ಸ್ಟ್ಯಾಟಿಕ್ ಆಗಿ ಇರ್ತವೆ. ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ನೀವು ಆ ಮಾಡಿರ್ಬಹುದು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ. ಹೇಗೆ ಅಂದ್ರೆ ಕೂದಲನ್ನ ಬಾಚಿಕೊಂಡು ಆ ಬಾಚಣಿಗೆಯನ್ನ ಕಾಗದದ ಚೂರುಗಳ ಹತ್ರ ತಗೊಂಡು ಹೋದಾಗ ಒಣ ಕೂದ್ಲಾಗಿರ್ಬೇಕು, ಹಸಿ ಕೂದ್ಲಾಗಿರ್ಬಾರ್ದು, ಒದ್ದೆ ಕೂದ್ಲಾಗಿರ್ಬಾರ್ದು, ಒಣ ಕೂದ್ಲಾಗಿರ್ಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಬಾಚಣಿಗೆಯ ಕಡೆಗೆ ಹಗುರದ ಕಾಗದದ ತುಂಡುಗಳೇನಿರ್ತಾವಲ್ಲ, ಚೂರುಗಳು, ಅವು ಆಕರ್ಷಣೆಗೊಳ್ಳುತ್ತವೆ. ಅದನ್ನ ನೀವು ಮಾಡಿ ನೋಡಬಹುದು ಬೇಕಿದ್ರೆ. ಇದು ತಪ್ಪಾದ ಉತ್ತರ. ಘರ್ಷಣಾ ಬಲ. ಘರ್ಷಣಾ ಬಲ ಅಂದ್ರೆ ಏನು? ಇದು ಯಾವುದೇ ಎರಡು ವಸ್ತು ಪರಸ್ಪರ ಸಂಪರ್ಕದಲ್ಲಿದ್ದಾಗ ವರ್ತಿಸುವಂತಹ ಬಲ ಆಗಿರುತ್ತೆ ಘರ್ಷಣಾ ಬಲ. ಈಗ ಒಂದು ಚೆಂಡು ಉರುಳ್ಕೊಂಡು ಹೋಗ್ತಾ ಇರುತ್ತೆ, ಸ್ವಲ್ಪ ದೂರ ಆದ್ಮೇಲೆ ಯಾರು ಅದನ್ನ ಹಿಡಿದಿದ್ರು ಅದು ತಾನಾಗೇ ನಿಂತ್ಕೊಳ್ಳುತ್ತೆ. ಅಲ್ಲಿ ಮ್ಯಾಜಿಕ್ ಆಗಿಲ್ಲ, ವರ್ತಿಸಿರೋದು ಯಾರು? ಘರ್ಷಣಾ ಬಲ. ಘರ್ಷಣಾ ಬಲ, ಆ ನೆಲ ಏನಿದೆ ಅದು ಆ ಚೆಂಡೇನು ಉರುಳ್ತಾ ಇರುತ್ತಲ್ಲ ಅದರ ಚಲನೆಯನ್ನ ಸ್ಟಾಪ್ ಮಾಡ್ತಾ ಹೋಗುತ್ತೆ. ಅದನ್ನ ಘರ್ಷಣಾ ಬಲ ಅಂತ ಹೇಳ್ತೀವಿ. ಈಗ ಎರಡು ಕೈಯನ್ನ ಉಜ್ಜುವಾಗ ಎರಡು ಕೈಗಳು ಪರಸ್ಪರ ಸಂಪರ್ಕದಲ್ಲಿದೆ. ಒಂದು ಕೈಯ ಚಲನೆಯನ್ನ ಇನ್ನೊಂದು ಕೈ ಏನಿರುತ್ತೆ ಅದು ತಡೀತದೆ, ಇನ್ನೊಂದು ಕೈಯ ಚಲನೆಯನ್ನ ಮತ್ತೊಂದು ಕೈ ತಡೀತದೆ. ಘರ್ಷಣಾ ಬಲ ಯಾವಾಗ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಹಾಗಾಗಿ ಇಲ್ಲಿ ತಾಪ ಅಥವಾ ಉಷ್ಣತೆ ತಾಪ ಅಲ್ಲ, ಉಷ್ಣತೆ ಉಂಟಾಗ್ತದೆ, ತಾಪ ಹೆಚ್ಚಾಗ್ತದೆ. ಹಾಗಾಗಿ ಆಪ್ಷನ್ ಡಿ ಘರ್ಷಣಾ ಬಲ ಸರಿ ಉತ್ತರ. ಥ್ಯಾಂಕ್ ಯು.